ಹಾಯ್ ಫ್ರೆಂಡ್ಸ್, ನಾನೊಂದು ಚಿರ್ಮುರಿ ಗಾಡಿ ಓಪನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಇದೇ ನೋಡಿ ನಮ್ಮ ಚಿರ್ಮುರಿ ಗಾಡಿ. ಇವಾಗ ಚಿರ್ಮುರಿ ಗಾಡಿ ಎಲ್ಲ ಟಾರ್ಪಲ್ನ ತೆಗಿತಾ ಇದ್ದೀನಿ. ಸೊ ತೆಗೆದಾದ್ಮೇಲೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕು. ಅಲ್ಲೆಲ್ಲ ಮಣ್ಣೆಲ್ಲ ಇತ್ತಲ್ವ, ಹಿಂದೆ ನೋಡಿರ್ತೀರ. ಸೊ ಇವಾಗ ಮಣ್ಣೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಮಣ್ಣೆಲ್ಲ ತೆಗೆದು ಆ ಚೀಲನ ಕಟ್ತಾ ಇದ್ದೀನಿ ನೋಡಿ. ಇದನ್ನು ಚೀಲನ ಕಟ್ಕೊಂಡೋಗಿ ಗಾಡೀಲಿ ಇಟ್ಕೊಂಡು ಒಂದು ಕಡೆ ಹಾಕಿ ಬರಬೇಕು. ಸೊ ಇವಾಗ ಚೀಲನ ಕಟ್ತಾ ಇದ್ದೀನಿ ಮೊದಲು ನೋಡಿ. ಇನ್ನೂ ಒಂದು ಚೀಲ ರೆಡಿ ಆಗಿದೆ, ಅದನ್ನು ಕೂಡ ಇಟ್ಕೊಂಡೋಗಿ ಗಾಡೀಲಿ ನಾನು ಬೇರೆ ಕಡೆ ಹಾಕಬೇಕಾಗುತ್ತೆ. ಸೊ ಇವಾಗ ಒಂದು ಚೀಲನ ಕಟ್ಟಿದ್ದೀನಿ. ಇವಾಗ ಎತ್ತಿ ಚೀಲನ ಗಾಡಿಗೆ ಹಾಕಬೇಕು. ಈಗ ನೋಡಿ ಎತ್ತಿ ಗಾಡಿಗೆ ಹಾಕ್ತಾಯಿದ್ದೀನಿ. ವೆಯ್ಟ್ ಇದ್ದಿದ್ದಕ್ಕೆ ಕೆಳಗೆ ಬಿದ್ದೋಯ್ತು, ಅದು ಫುಲ್ ವೆಯ್ಟ್ ಇತ್ತಲ್ಲ. ಹಂಗೂ ಸಾಹಸ ಮಾಡಿ ಹೇಗೋ ಎತ್ತಿ ಇಡ್ತಾ ಇದ್ದೀನಿ ನೋಡಿ. ನೋಡಿ ಇವಾಗ ಎತ್ತಿ ಗಾಡಿಗೆ ಇಟ್ಟೆ. ಸೊ ಇನ್ನೊಂದು ಚೀಲ ಇದೆ ಚಿಕ್ಕದು, ಅದನ್ನು ಕೂಡ ಎತ್ತಿ ಗಾಡಿಗೆ ಹಾಕ್ಕೊಂಡು ಈಗ ಹೋಗಿ ಅದನ್ನು ಬೇರೆ ಕಡೆ ಹಾಕಬೇಕಾಗುತ್ತೆ. ಸೊ ಇದೇ ಥರ ಸುಮಾರು ಸಲ ಹೋಗಿ ಅಲ್ಲಿ ನೀಟಾಗಿ ಅಲ್ಲಿ ಇದ್ದಿದ್ದ ಮಣ್ಣು ಎಲ್ಲ ತೆಗೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅದೇ ಥರ ಒಂದೊಂದು ಸಲ ಚೀಲನ ಹಾಕ್ಕೊಂಡೋಗಿ ಬೇರೆ ಕಡೆ ಹಾಕಿ ಬರ್ತಾ ಇದ್ದೀನಿ. ಸೊ ಇವಾಗ ಒಂದು ಚೀಲ ತಗೊಂಡೋಗಿ ಹೋಗ್ತಾ ಇದ್ದೀನಿ ನೋಡಿ. ಅದೇ ಸಲ ಎಷ್ಟು ಸಲ ಆದರೂ ಕೂಡ ಹೋಗಿ ಮಣ್ಣೆಲ್ಲ ಹಾಕಿ ನೀಟಾಗಿ ಬರಬೇಕಾಗುತ್ತೆ. ತುಂಬಾ ಅಂದರೆ ತುಂಬ ಗಲೀಜಿತ್ತು. ಸೊ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇರೋದು. ಸೊ ಅದೇ ಥರ ನೀಟಾಗಿ ಎಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಫುಲ್ಲು ನೀಟಾಗಿ ಕಾಣೋ ಥರ ಮಾಡಬೇಕು. ಹೇಗೆ ಕಾಣುತ್ತೆ ಅಂತ ಅವಳು ಕೂಡ ನೋಡ್ಬೋದು ಕ್ಲೀನ್ ಮಾಡಿದ್ಮೇಲೆ. ಇವಾಗ ಮೊದಲು ನೋಡಿ, ಇವಾಗ ಕ್ಲೀನ್ ಮಾಡಿದ್ದಾದಮೇಲೆ ಯಾವ ಥರ ಕಾಣ್ತಿದೆ ಅಂತ. ಸೊ ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಸೊ ಮಣ್ಣೆಲ್ಲ ಸಮ ಆಗಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ನೋಡ್ತಾ ಇದ್ದಾರೆ ಆ ಥರ ತಡ್ತಾ ಇರೋದು ಮಣ್ಣೆಲ್ಲ ಸಮ ಆಗಲಿ ಅಂತ ಹೇಳಿ. ಸೊ ಇವಾಗ ಚೇರು ಕೂತ್ಕೊಳತ್ತ ಏನೋ ನೋಡೋಣ. ಚೇರು ಕೂತ್ಕೊಳ್ತಾ ಐತೆ. ಸೊ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಬೋದು, ಏನೂ ಆಗಿಲ್ಲ, ಮಣ್ಣು ಸರಿಯಾಗಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಅದೇ ಥರ ಪೂರ್ತಿ ಎಲ್ಲ ಚೇರೆಲ್ಲ ಹಾಕೋ ಥರ ಎಲ್ಲ ನೀಟಾಗಿ ರೆಡಿ ಮಾಡ್ತಾ ಇರೋದು ನೋಡಿ. ಯಾವ ಥರ ರೆಡಿ ಆಗಿದೆ, ಯಾವ ಥರ ಕಾಣ್ತಿದೆ ಅಂತ ನೋಡ್ತಾ ಇದ್ದೀರಾ. ಸೊ ಅದಾದಮೇಲೆ ಮತ್ತೆ ಚಿರ್ಮುರಿ ಗಾಡಿ ಹತ್ರ ಬಂದೆ. ಅಂದರೆ ಡೋರ್ ಓಪನ್ ಮಾಡೋಣ ಅಂತ ಹೇಳಿ. ಇಲ್ಲಿ ಕೆಳಗಡೆ ಕೂಡ ಗುಡಿಸ್ಬೇಕು. ಇವಾಗ ಫಸ್ಟು ಡೋರ್ ತೆಗೆದುಬಿಡೋಣ. ಡೋರ್ ತೆಗೆದು ಅದಾದಮೇಲೆ ಕೆಳಗಡೆಯಲ್ಲೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿ. ಈಗ ಮೇಲ್ಗಡೆ ಕ್ಲೀನ್ ಮಾಡಿದ್ದಾಯ್ತಲ್ವಾ, ಅದೇ ಥರ ಕೆಳಗಡೆನೂ ಕ್ಲೀನ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಫುಲ್ ಮಣ್ಣೆಲ್ಲ ತೆಗೆದಾದ್ಮೇಲೆ ಇವಾಗ ಎಲ್ಲ ತೆಗೆದಿದ್ದಾಯ್ತು. ಇವಾಗ ನೋಡಿ, ಇವಾಗ ಮತ್ತೆ ನೀಟಾಗಿ ಎಲ್ಲ ಮುಂದ್ಗಡೆ ಕಸನೆಲ್ಲ ಗುಡಿಸ್ತಾ ಇದ್ದೀನಿ. ಹಿಂದ್ಗಡೆ ಕಸ ಇತ್ತಲ್ವಾ, ಸೊ ಅದೇ ಥರ ಮುಂದ್ಗಡೆ ಇತ್ತು. ಇವಾಗೆಲ್ಲ ಫುಲ್ಲು ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ತಾ ಇರೋದು. ಅದೇ ಥರ ಪೂರ್ತಿ ಲೈಟ್ ಕಂಬದೊಳಗೂ ಗುಡಿಸ್ಕೊಂಡು ಹೋಗ್ಬೇಕು. ಸೊ ಅದಾದಮೇಲೆ ಕೆಳಗಡೆ ಕೂಡ ಗುಡಿಸ್ಬೇಕಾಗುತ್ತೆ. ಸೊ ಇವಾಗ ಫಸ್ಟು ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ. ನೀಟಾಗಿ ಕ್ಲೀನ್ ಮಾಡಿ ನೀರು ಹಾಕ್ಬಿಟ್ಟು ಫುಲ್ಲು ನೀಟಾಗಿ ಕ್ಲೀನ್ ಮಾಡೋಣ. ಮತ್ತು ಮಣ್ಣಿಗೆಲ್ಲ ನೀರು ಹಾಕಿ, ಸೊ ಬಕೆಟಲ್ಲಿ ನೀರು ಕೂಡ ತುಂಬಿದೆ ನೋಡಿ, ಕಾಣ್ತಾ ಇದೆ ಬಕೆಟಲ್ಲಿ ನೀರು ಕೂಡ. ಇವಾಗ ನೋಡಿ ಕೆಳಗಡೆ ಗುಡಿಸ್ತಾ ಇದ್ದೀನಿ. ಸೊ ಅದೇ ಥರ ಕೆಳಗಡೆ ಲೈಟ್ ಕಂಬ ಇದೆಯಲ್ಲ, ಅಲ್ಲಿವರೆಗೂ ಗುಡಿಸ್ಬೇಕು. ಸದ್ಯಕ್ಕೆ ಅಲ್ಲಿ ಮುಂದ್ಗಡೆ ಎಲ್ಲ ಗುಡಿಸ್ತಾ ಇದ್ದೀನಿ. ಸೊ ಅಲ್ಲಿ ನೋಡಿ ಇವಾಗೆಲ್ಲ ನೀಟಾಗಿ ಲೈಟ್ ಕಂಬದವರೆಗೂ ಫುಲ್ಲು ಗಾಡಿ ಸುತ್ತಮುತ್ತ ಏನಿದೆ ಎಲ್ಲ ಪೂರ್ತಿ ನೀಟಾಗಿ ಕಸನೆಲ್ಲ ಗುಡಿಸ್ಬೇಕು. ಸೊ ಈಗ ಗುಡಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ನೀವು. ಈಗ ನೋಡಿ ಅದೇ ಥರ ಎಲ್ಲ ನೀಟಾಗಿ ಗುಡಿಸಿದ್ದೀನಿ. ಸೊ ಎಲ್ಲ ಕಡೆ ಗುಡಿಸ್ತಾ ಇದ್ದೀನಿ. ನೀಟಾಗಿ ಗುಡಿಸಿದಾದ್ಮೇಲೆ ನೀರು ಕೂಡ ಹಾಕ್ಬೇಕು. ಸೊ ಇವಾಗ ಮೊದಲು ನೀಟಾಗಿ ಗುಡಿಸ್ಕೊಂಬಿಡೋಣ, ಅದಾದಮೇಲೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡೋಣ. ಈಗ ನೋಡಿ ನೀರು ಹಾಕ್ತಾಯಿದ್ದೀನಿ ಮೇಲ್ಗಡೆ ಎಲ್ಲ. ಸೊ ಇವಾಗ ಗುಡಿಸಿದ್ದೆಲ್ಲ ಆಯಿತು. ಸೊ ಇವಾಗ ನೀಟಾಗಿ ಆಗಿದೆ. ಸೊ ಇನ್ನೂ ನೀಟಾಗಿ ಆಗಬೇಕು ಅಂದರೆ ನೀರು ಹಾಕ್ಬೇಕಲ್ವ. ಸೊ ಅದಕ್ಕೋಸ್ಕರ ನೀರು ಹಾಕಿ ಇವಾಗೆಲ್ಲ ಫುಲ್ಲು ನೀಟಾಗಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ಬಕೆಟಲ್ಲಿ ತಗೊಂಡು ನೀರು ಹಾಕಿ ಎಲ್ಲ ಫುಲ್ಲು ನೀಟಾಗಿ ಹಿಂದ್ಗಡೆ ಮೊದಲು ಹೇಗಿತ್ತು ಅದಕ್ಕಿಂತ ಫುಲ್ಲು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ಬಿಫೋರು ಆಫ್ಟರು ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೊದಲು ಹೇಗಿತ್ತು ಇವಾಗ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಅದು ಹಂಗೆ ಇನ್ನೇನು ಸ್ವಲ್ಪ ಹೊತ್ತದಲ್ಲಿ ಹಿಂದ್ಗಡೆ ಹೇಗಿತ್ತು ಅಂತ ಕೂಡ ನೋಡ್ತಾನೆ. ಇವಾಗೆಲ್ಲ ಪರ್ಕೆ ಕೆಲಸ ಎಲ್ಲ ಮುಗಿದಿದೆ. ಸೊ ಅದಕ್ಕೆ ಈಗ ಪರ್ಕೆನ ಇಡ್ತಾ ಇದ್ದೀನಿ ಸೈಡ್ಗೆ. ಸೊ ಈಗ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ. ತುಂಬ ಸುಸ್ತಾಯಿತು ಕ್ಲೀನ್ ಮಾಡೋಷ್ಟು, ಅದಕ್ಕೆ ನೋಡ್ತಾ ಇದ್ದೀನಿ ನೋಡಿ. ಇದು ಈಗ ಕ್ಲೀನ್ ಮಾಡಿದ್ದಾಗಿರುವ ಜಾಗ ನೋಡಿ, ಎಷ್ಟು ನೀಟಾಗಿದೆ ಅಂತ ಕಾಣ್ತಿದೆ.
ಇದು ಹಿಂದೆ ಇದ್ದಿದ್ದ ಜಾಗ. ಸೊ ಹಿಂದೆ ಎಲ್ಲ ಫುಲ್ಲೆಲ್ಲ ಕಸ ಇತ್ತು, ಈ ಥರ ಇತ್ತು ಹಿಂದೆ. ಸೊ ಈ ಥರ ಇದ್ದಿದ್ದ ಜಾಗನ ಆ ಥರ ಕ್ಲೀನ್ ಮಾಡಿದ್ದೀವಿ. ನೋಡಿ ಇದು ಪಕ್ಕದಲ್ಲಿ ಗಾಡಿ ನಿಲ್ಲಿಸಿದ್ರು ಯಾರ ನೋಡ್ರಿ, ಅಲ್ಲ ಯಾವ ಥರ ಎಲ್ಲ ಕಸ ಎಲ್ಲ ಇತ್ತು ಅಂತ ನಿಮಗೆ ಗೊತ್ತಾಗ್ತಿದೆ ನೋಡಿ. ಈ ಥರ ಇದ್ದಿದ್ದು ಫುಲ್ಲು ಕಸ ಅಂದರೆ ಕಸ ಎಲ್ಲ ತುಂಬಿತ್ತು. ಸೊ ಗಿಡ ಎಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ. ಇವಾಗ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಅವಾಗ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ನೋಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.